ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ನನ್ನ ಜೊತೆಗೆ ಇರೋರು ಅಡಗೂರು ಚನ್ನಬಸಪ್ಪ ಅಂತ. ನಾನು ಅಡಗೂರು ವಿಶ್ವನಾಥ್, ಒಂದೇ ಊರಿನವ್ರು ನಾವು. ಸೊ ಯಾಕೋ ಇಬ್ಬರು ಹ್ಯಾಂಡಿಕ್ಯಾಪ್ಡ್ ಆಗಿಬಿಟ್ಟಿದ್ದೀವಿ ಈಗ ಸ್ವಲ್ಪ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಭಾಳ ಕೆಲವು ಪ್ರಮುಖ ವಿಚಾರಗಳನ್ನ ಮಾತಾಡೋದಕ್ಕೋಸ್ಕರ ನಾವು ಈ ಪತ್ರಿಕಾ ಸಂದರ್ಶನ ಕರೆದಾಗ ತಾವು ಭಾಳ ಗೌರವ ಕೊಟ್ಟು ತಾವೆಲ್ಲರೂ ಕೂಡ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಮೊದಲನೇದಾಗಿ ನಮ್ಮ CH ವಿಜಯಶಂಕರ್ ಹುಣಸೂರಿನಿಂದ MLA ಆಗಿ, MP ಆಗಿ, MLC ಆಗಿ, ಮಂತ್ರಿಯಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಅವರಿಗೆ ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತೆಲ್ಲ ವರಿಷ್ಠ ಮಂಡಳಿ ಮತ್ತು ರಾಜ್ಯದ BJPಯ ವರಿಷ್ಠ ಮಂಡಳಿಯ ಶಿಫಾರಸು ಇದೆಲ್ಲದರೊಂದಿಗೆ ಅವರನ್ನು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ರಾಜ್ಯದ ಜನಕ್ಕೆ ಮತ್ತು ಹಿಂದುಳಿದ ವರ್ಗಗಳನ್ನು ನಾನು ಕೂಡ ಅವರಿಗೆ ಶುಭಾಶಯದ ಶುಭಕಾಮನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಾನು ಲಂಡನ್ ಪ್ರವಾಸ ಮುಗಿಸಿ ನಾನು ಮೊನ್ನೆ ರಾತ್ರಿ ಬಂದೆ. ನಾನು ಅಲ್ಲಿಯ ಬಸವ ಬಳಗ, ಅಕ್ಕನ ಬಳಗ, ಕನ್ನಡ ಬಳಗದವರ ಸಹಕಾರದಿಂದ ನನ್ನ ಪುಸ್ತಕ ಪ್ರಾಚೀನ ಪಾರ್ಲಿಮೆಂಟ್ರಿಗಳ ಪ್ರದಕ್ಷಿಣೆಗಳು ಭಾಳ ಅದ್ಧೂರಿಯಾಗಿ ಅಲ್ಲಿ ಅದನ್ನು ಕನ್ನಡ ಪುಸ್ತಕವೊಂದನ್ನು ಥೇಮ್ಸ್ ನದಿಯ ದಂಡೆಯ ಮೇಲಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಸಮಕ್ಷದಲ್ಲಿ ಲೋಕಾರ್ಪಣೆ ಆಯಿತು. ಅದಾಗಿ ಮುಗಿಸಿ ನಾನು ವಾಪಸ್ ಬಂದಾಗ ನಮ್ಗೆ ಯಾರೋ ಸ್ನೇಹಿತರು ಬೆಂಗಳೂರಿಂದ ಮುಖ್ಯಮಂತ್ರಿಗಳು ಮತ್ತು UD ಮಿನಿಸ್ಟ್ರು ಅವರೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಕ್ಲಿಪ್ಪಿಂಗ್ಸ್ಗಳು ಕಳಿಸ್ಕೊಟ್ರು. ಅದರಲ್ಲೂ ಕೂಡ UD ಮಿನಿಸ್ಟ್ರು ಬೈರತಿ ಬಸವರಾಜ್ ಅವರು ವಿಶ್ವನಾಥ್ ಅವ್ರದ್ದಂತ ಒತ್ತಿ 3 ಸಾರಿ ಹೇಳಿ ಅವ್ರದ್ದು 5 ಗುಂಟೆ ಬೆಲ್ವತ್ತದಲ್ಲಿ ಅಂತಂತೀನಿ. ನನಗೆ ಅರ್ಥ ಆಗಲಿಲ್ಲಪ್ಪ, ಇದು ಯಾಕೆ ಪದೇ ಪದೇ. ಅದಕ್ಕಾಗಲೇ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ. ನಾವು ಬಹುಶಃ ಮೂಡ ಹಗರಣನ ಮೂಡ ಕಟ್ಟಡದ ಗೇಟಲ್ಲೇ ನಿಮ್ಮನ್ನು ಕರೆಸ್ಕೊಂಡು ಹೇಳಿದ್ದೀವಿ. ನಾನು ಕೂಡ ಏನೇನಾಗಿದೆ ಅಂತ ಪ್ರಥಮವಾಗಿ ಅದು ಹಗರಣಗಳನ್ನು ಒಂದೊಂದಾಗಿ ಈಚೆಗೆ ಇಟ್ಟಿದ್ದೀವಿ. ಅದರಲ್ಲಿ ನಮ್ಮ ಹೆಸರು ತಳಕಾಗ್ತಾಗ ಹೌದು 21ನೇ ಇಸ್ವಿನಲ್ಲಿ ನಾವು ಅರ್ಜಿ ಹಾಕಿ 22ನೇ ಇಸ್ವಿನಲ್ಲಿ ನಮ್ಗೆ ಸ್ಯಾಂಕ್ಷನ್ ಆಗಿರುತ್ತೆ. 60-40ಗೆ 5 ಗುಂಟೆ ಅಲ್ಲ, 2.5 ಗುಂಟೆ. ಅವು ಯಾವ ರೀತಿ ಲೆಕ್ಕದಲ್ಲಿ ಹೇಳಿದ್ರು UD ಮಿನಿಸ್ಟ್ರಿಗೆ ಅರ್ಥ ಆಗಲಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಅವರವ್ರ ಹೆಸರನ್ನ ಹೇಳ್ತಾ ಹೋಗುವಂಥದ್ದು. ಅದರಲ್ಲೂ ಮುಖ್ಯಮಂತ್ರಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಸುಳ್ಳು ಹೇಳೋದಿದೆಯಲ್ಲ ಒಬ್ಬ ಮಂತ್ರಿ, ಅದನ್ನು ಮುಖ್ಯಮಂತ್ರಿಗಳನ್ನು ಕೂಡ ಚಪ್ಪಾಳೆ ಹೊಡೆಯೋದಿದೆಯಲ್ಲ. ಹಾಗಾದ್ರೆ ಇಡೀ ಸರ್ಕಾರ ಇದೇನು ಸುಳ್ಳಿನ ಸಂತೆನ ಇದು? ಜನ ಏನು ಅನ್ಕೊಂಬಿಟ್ರಿ? ನೀವು ಜನನ ಏನು ಅನ್ಕೊಂಬಿಟ್ರಿ ನೀವು? ಸೊ ಹಾಗಾಗಿ ನಾನು ಮತ್ತು ಹೇಳ್ತಾ ಇದ್ದೀನಿ, ಇದರಲ್ಲಿ ನಾವು ಯಾವುದೇ ನಾವ್ಯಾರು 50-50 ಅವರೆಲ್ಲ. ನಾವು ಕಾನೂನು ಪ್ರಕಾರ ತೊಗೊಂಡಿರುವಂಥದ್ದು. ಹಾಗಾಗಿ ಅದನ್ನು ಕೂಡ ಮತ್ತೆ ನಾನು ಸ್ಪಷ್ಟನೆ ಮಾಡಲಿಕ್ಕೆ ಇಷ್ಟಪಡ್ತಾ, ಸ್ನೇಹಿತರೆ, ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಮೂಡ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ. ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ,
ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ, ಬೆದರಿದ್ದಾರೆ, ಹೆದರಿದ್ದಾರೆ. ಏನನ್ನೋ ಸಮರ್ಥನೆ ಮಾಡ್ಲಿಕ್ಕೆ ಹೋಗಿ ಯಾವ್ಯಾವುದನ್ನೋ ತಗೊಂಡ್ಬರ್ತಾ ಇದ್ದಾರೆ. ದೇವೇಗೌಡರು ಸೈಟ್ ತೊಗೊಂಡಿಲ್ವೇನ್ರಿ? ಯಡಿಯೂರಪ್ಪನ ಮಕ್ಕಳು ತೊಗೊಂಡಿಲ್ವೇ? ಅವ್ರ ಬಾ ಮಕ್ಕಳು ತೊಗೊಂಡಿಲ್ವೇ? ದಿಸ್ ಇಸ್ ನಾಟ್ ದ ಕ್ವೆಶ್ಚನ್, ಮಿಸ್ಟರ್ ಸಿದ್ದರಾಮಯ್ಯ. ದ ಕ್ವೆಶ್ಚನ್ ಈಸ್ 50-50. 50-50ಯಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ? ಎಷ್ಟು ಜನ ತೊಗೊಂಡಿದ್ದಾರೆ? ಇವತ್ತು ಅದು ದೊಡ್ಡ ಲೂಟಿ, ದೊಡ್ಡ ಲೂಟಿ. ಅದು ಸುಮಾರು 5,000 ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು. ಅದ್ರ ಬಗ್ಗೆ ನೀವು ಹೇಳಬೇಕು. ನೀವೇ ಹೇಳಿದ್ದೀರಾ ಮೈಸೂರು ಮೂಡ ಕಿತ್ತೋಗಿದೆ, ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ. ಕಿತ್ತೋಗಿರೋ ಮೂಡನ್ನು ರಿಪೇರಿ ಮಾಡಬೇಕು, ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರ್ಗೋದು ನೀವು ಕತೆ? ನೋ, ಹಂಗಲ್ಲ ಇದು, ಹಂಗಲ್ಲ ಇದು. ಮತ್ತು ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು, ನೀವು UD ಮಿನಿಸ್ಟ್ರು ಇನ್ಯಾರು ಕೂತಿದ್ದೀರಲ್ಲಿ, ಅದನ್ನು ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗಬೇಕಾಗಿತ್ತು. ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ಇರುವಂಥದ್ದು. ಐ ನೆವರ್ ಹರ್ಡ್ ದಿಸ್. ಸೊ ಅಲ್ಲಿಗೆ ನೀವು ಏಕಾಂಗಿ, ನಿಮ್ಮ ಜೊತೆ ಮಾಧ್ಯಮನೂ ಇಲ್ಲ, ಆ ಥರ ಆಗಿದೆ. ಎಲ್ಲಿದ್ದೀರ ಸಿದ್ದರಾಮಯ್ಯನವ್ರಿ ನೀವು? ಛೇ 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 ಛೇ. ಓ, ನೀವು ಮಾಡಿಲ್ವಾ, ಅವ್ರು ಮಾಡಿಲ್ವಾ? ಹೌದಪ್ಪ, ಹೌದು, ಅವರು ಮಾಡಿದ್ದಾರೆ ಅಂತಲೇ ನಿಮ್ಗೆ 135 ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು. ತಿರುಗಿ ನೀವು ಅದನ್ನೇ ಮಾಡ್ತೀರಿ. ನಿಮ್ಮನ್ನೇ ಯಾಕೆ ತರಬೇಕಾಗಿತ್ತು ಈ ರಾಜ್ಯ ಜನರು? ಇಲ್ಲಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ. ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು. ವಿರೋಧ ಪಕ್ಷ ಬಿಡಿ, ವಿರೋಧ ಪಕ್ಷ ಹೌದು, ವಿರೋಧ ಮಾಡೋದು ಬಂಡತನ ಮಾಡೋದು ಎಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ. ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋರು. ಬಟ್ ಒಂದು ಸರ್ಕಾರ, ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು. ಒಳ್ಳೆಯದಲ್ಲ ಅದು, ನಾಡಿಗೂ ಒಳ್ಳೆಯದಲ್ಲ, ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ, ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರಲ್ಲಿ 5 ಗುಂಟೆ ಅಂತಿಲ್ಲ, ಅದಕ್ಕೆ ತಮಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ವಿ RTCನಲ್ಲಿ. ಎಲ್ಲಿದೆ, ಯಾರ ಹೆಸರಿದೆ ಏನು ಅಂತ. ಸುಮ್ಮನೆ ನೀವು ಯಾರನ್ನೋ ರಕ್ಷಣೆ ಮಾಡೋಕ್ಕೆ ಹೋಗಿ, ಈಗ GT ದೇವೇಗೌಡರ ಹೆಸರು ಹೇಳಿದ್ರಿ, ಅವ್ರ ಹೆಸರು ಹೇಳಿದ್ರಿ, ಇವ್ರ ಹೆಸರು ಹೇಳಿದ್ರಿ. ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ನೀವು? ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ? ಹಿನ್ಕಲ್ ಪಾಪಣ್ಣ ಅವ್ರ ಮಗ ಅವ್ರು ಯಾರು ಯಾಕೆ ಹೇಳ್ತಾ ಇಲ್ಲ ನೀವು? ಎಷ್ಟೆಷ್ಟು ಸೈಟ್ ಹೋಗಿದೆ ಯಾರ್ಯಾರಿಗೆ ಅಂತಂತೇಳಿ. 50-50 ಅದು ವಿಚಾರ ಮಾತಾಡಿ ಸಿದ್ದರಾಮಯ್ಯ. ನೀವು 50-50ನಲ್ಲೇ 14 ಸೈಟು, 50-50ನಲ್ಲೇ ನೀವು ಅದನ್ನು ಮಾತಾಡ್ರಿ ಅಂತ ಅಂದರೆ ಅಲ್ಲಪ್ಪ. ಇವತ್ತು ಜನ ಏನಂತಾರೆ ಗೊತ್ತೇನ್ರಿ? ಜನ ಏನಂತಾರೆ ನಿಮಗೆ? ನಿಮ್ಮ ಚೇಲಾಗಳು ಜನ ಏನು ಮಾತಾಡ್ತಾರೆ ತಿಳ್ಕೊಳಕ್ಕೆ ಬಿಡ್ತಾ ಇಲ್ಲ ನಿಮ್ಗೆ. ಇದನ್ನು ಏನು ಮಾತಾಡ್ತಾವ್ರಿ? ಏನಪ್ಪ, ಏನೋ ಬಡವ್ರಿಗೊಂದು ಸೋರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದರೆ ನಮಗೆ ಕೊಡೋದು ಬಿಟ್ಬಿಟ್ಟು ಅವನ ಹೆಂಡತಿ ಹೆಸರಿಗೆ ಬರ್ಸ್ಕೊಂಡವನಲ್ರಿ ಜನ ಮಾತಾಡ್ತಾವ್ರಿ. ನಾಚಿಗೆ ಹಿಡಿದಿತ್ತು, ನಾಚಿಗೆ ಹಿಡಿದು. ನನಗೆ ಗೊತ್ತಿರೋ ಹಂಗೆ ಸಿದ್ದರಾಮಯ್ಯ ತೀರಾ ಭ್ರಷ್ಟನೂ ಅಲ್ಲ, ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವನು. ಬಟ್ ಅದು ಯಾಕೆ ಹುಚ್ಚಿಡ್ಕೊಂಬಿಟ್ಟಿದೆ ಅವ್ರಿಗೆ ಏನು ಕತೆ ಇವಾಗ 2ನೇ ಬಾರಿಗೆ. ಈಗ ಹಾಗಿರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ರು, ನಾನು ಅವರೆಲ್ಲ ಒಟ್ಟಿಗೆ ಓದಿದವರು, ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವರು, ಒಟ್ಟಿಗೆ ಆದವರು. ಸುಮ್ಮನೆ ಬರೀ ಕಾನೂನು ಹೇಳ್ತೀರ, ನಾನು ಕಾನೂನು ಗೊತ್ತು, ನಾನು ಲಾಯರು ಅಂತ. ನೋ, ಅವ್ರು ಯಾರು ನಿಮ್ಮ ಲಾ ಅಡ್ವೈಸರ್ ಒಬ್ಬರು ಕೂರಿಸ್ಕೊಂಡಿದ್ದೆ, ಅವ್ರು ಬರೀ ತಪ್ಪು ಹೇಳ್ತಾ ಇದ್ದಾನ್ರಿ ಇವನು. ಛೇ 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 ಛೇ. ಸುಮ್ಮನೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಿಮ್ಮನ್ನು. ಯಾರನ್ನೋ ಬಚಾವ್ ಮಾಡಲಿಕ್ಕೆ ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಾ, ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ.
ಸೊ ಹಾಗಾಗಿ ಅದು ಯಾರು ಕೂತ್ಕೊಂಡು ನಿಮ್ಮ ಯು ಡಿ ಮಿನಿಸ್ಟ್ರು ರಿಯಲ್ ಎಸ್ಟೇಟ್ ಗಿರಾಕಿ ಅವನು ಕೂರಿಸ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತೀರಾ ಅಂತಂದರೆ ಅವ ಏನೇನೋ ಹೇಳ್ತಾನೆ ಪ್ರೆಸ್ಸಲ್ಲಿ ಕೂತ್ಕೊಂಡು. ಅಯ್ಯೋ ಅವನು ನಿಮ್ಮ ಮಂತ್ರಿ ಥರ ಬಿಹೇವ್ ಮಾಡಿ ಅಂದರೆ ಇಲ್ಲ ನಾನು ಕಂತ್ರಿ ಅನ್ನೋ ಥರ ಬಿಹೇವ್ ಮಾಡ್ತಾನೆ. ನಮ್ಗೆ ದೊಡ್ಡ ಇಟ್ಸ್ ನಾಟ್. ಹಾಗಾಗಿ ಇವತ್ತು ಹಲವಾರು ಪ್ರಶ್ನೆಗಳು ಇವತ್ತು ಹೇಳ್ತಾರೆ. ನೀವೇ ಹೇಳಿದ್ದೀರಾ ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಇಲ್ಲ ಅಂತ. ಸಿದ್ದರಾಮಯ್ಯನವರೇ, ನಿಮ್ಮ ಶುಭ್ರ ಶ್ವೇತ ಪಂಚೆ ಕಪ್ಪು ಅಲ್ಲಲ್ಲೇ ಕಾಣ್ತಾ ಇದೆ. ನಿಮ್ಮ ಶುಭ್ರ ಶ್ವೇತಧಾರಿ ವಸ್ತ್ರಧಾರಿ ನಿಮ್ಮ ಪಂಚೆ, ನಿಮ್ಮ ಬಿಳಿ ಟವಲೆಲ್ಲ ಎಲ್ಲೆಲ್ಲೋ ಕಪ್ಪು ಕಾಣಕ್ಕೆ ಶುರು ಆಗಿಬಿಟ್ಟಿದೆ. ಸರ್ವ್ ಮಾಡ್ಕೊಳ್ಳಿಲ್ಲ ಅಂದರೆ ಪೂರ ಕಪ್ ಮಾಡಿ ಹೊಟ್ಟೋಗ್ತಾರೆ ಅವ್ರು. ಯಾರಿಗೇನು ಬೇಕು ನಿಮ್ಮ ಮೇಲೆ ಮಸಿ ಬಳ್ದು ಹೊಟ್ಟೋಗ್ತಾರೆ ಅತ್ತ ಕಡೆ. ಬಿ ಕೇರ್ಫುಲ್. ಯಾಕೆ ನಿಮ್ಮನ್ನು ಮೊದಲಿನ ನೋಡಿರೋನು ನಾನು. ಅದಷ್ಟೇ ಅಲ್ಲ, ನಿಮಗೆಲ್ಲ ರೀತಿ ಸಹಾಯ ಮಾಡಿರೋನು ನಾನು. ದೇವೇಗೌಡರು ಧರ್ಮ್ ಸಿಂಗ್ ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಇದ್ದಾಗ ಮರ್ಸಿಲೆಸ್ ಆಗಿ ನಿಮ್ಮನ್ನು ಹೊರಗೆ ಹಾಕಿದ್ದವರು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗಿರಿನೂ ಕಿತ್ಕೊಂಡು ಜನತಾ ಪಾರ್ಟಿ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ಕೊಂಡು ನಿಮ್ಮನ್ನು ಹೊರಗೆ ಹಾಕಿದ್ದವರು. ಆಗ ನಿಮ್ಮನ್ನು ಕಾಪಾಡಿದ್ಯಾರು? ಕಾಂಗ್ರೆಸ್. ಆ ಕಾಂಗ್ರೆಸ್ಗೆ ಏನು ಮಾಡಿದ್ರಿ ನೀವು? ಉದ್ದಕ್ಕೂ ಕಾಂಗ್ರೆಸ್ಗೆ ಅನ್ಯಾಯನೇ ಮಾಡ್ಕೊಂಡು ಬಂದಿದ್ದೀರಾ. ಈ ಸುರೇಶನ್ ಬೆಳೆಸ್ತವ್ರು ಯಾರು? ಬೈರ್ತಿ ಸುರೇಶನ್ನು. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ನೇಹಿತ ಸರಡಗಿಯವರು MLC ನಿಂತರು. ಅವ್ರ ವಿರುದ್ಧ ಇಂಡಿಪೆಂಡೆಂಟಾಗಿ ಯಾರನ್ನ ಹಾಕಿದ್ರಿ ನೀವು? ಇದೇ ಸುರೇಶನ್ ಹಾಕಿ ಸರಡಗಿನ ಸೋಲಿಸಿದ್ರಿ. ನೀವು ಅಲ್ಪಸಂಖ್ಯಾತರ ವಿರೋಧಿ ಅಲ್ವಾ? ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಸೋಲಿಸ್ತವ್ರು ನೀವು. ನೆಕ್ಸ್ಟು ಇದೇ ಸುರೇಶ ಜಾಫರ್ ಶರೀಫ್ ಮೊಮ್ಮಗನ ಸೋಲಿಸ್ತಿಲ್ವ ಹೆಬ್ಬಾಳಲ್ಲಿ? ನೀವು ಯಾರ್ಯಾರು ಸೋಲಿಸಿಲ್ಲ. ನೀವು ಕಾಂಗ್ರೆಸ್ ನಿಮ್ಗೆ ಆಶ್ರಯ ಕೊಟ್ಟರೆ ಕಾಂಗ್ರೆಸ್ಸನ್ನೇ ಮುಗಿಸುವಂಥ ಕೆಲಸ ಮಾಡ್ತೀರ ನೀವು. ನೆವರ್. ನಿಮಗೆ ಕೃತಜ್ಞತೆ ಏನಾದರೂ ಇದೆಯಾ? ನಿಮಗೇನಾದರೂ ಕೃತಜ್ಞತೆ ಇದೆಯಾ ನಿಮಗೆ? ಸಿದ್ದರಾಮಯ್ಯ, ಭಾಳ ದಿವಸ ನಡೆಯಲ್ಲ ಇವೆಲ್ಲ. ನೀವು ನಿಮ್ಮ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದೀರಿ. ನಿಮ್ಗೇನಾದರೂ ಇವತ್ತು ರಾಜಕಾರಣದಲ್ಲಿ ಸಮಾಜದಲ್ಲಿ ಒಂದು ಗೌರವ ಇದ್ದರೆ ಅದು ನಿಮ್ಮ ಹೆಂಡತಿ ಪಾರ್ವತಿಯವರಿಂದ. ನಾನು ಭಾಳ ಜನ ಮಂತ್ರಿಗಳು ನೋಡಿದ್ದೀನಿ. ಇಂಟರ್ಫಿಯರೆನ್ಸ್ ಇಲ್ಲವೇ ಇಲ್ಲ ಪಾರ್ವತಿಯವ್ರದ್ದು. ಎಲ್ಲೂ ಪಾರ್ವತಿಯವ್ರನ್ನ ನೋಡಿರೋ ಜನನೂ ಇಲ್ಲ. ಅವರಿಂದ ನಿಮಗೊಂದು ಗೌರವ ಇದೆ. ಬಟ್ ಈಗ ಅವ್ರ ಹೆಸರಲ್ಲಿ ತೊಗೊಂಡು ಅವ್ರನ್ನ ಹರಾಜಾಗ್ತಾ ಇದ್ದೀರಿ. ನಿಮ್ಮ ಹೆಂಡತಿ ಹೆಸರು ಇವತ್ತಿನ ದಿವಸ ಬೀದಿಗೆ ಬಂದವ್ರು ಯಾರು? ನೀವು. ಸಿದ್ದರಾಮಯ್ಯನವರು ನಿಮ್ಮ ಯಾವ BJP JDSನವರು ನಿಮ್ಮನ್ನು ಅಪಪ್ರಚಾರ ಮಾಡ್ತಾ ಇಲ್ಲ, ಹರಾಜಾಗ್ತಾ ಇಲ್ಲ. ನೀವೇ ಹರಾಜಾಕೋತಾ ಇದ್ದೀರಾ. BJPಯವರೆಲ್ಲ JDSನವರು ನಿಮ್ಮ ಕುಟುಂಬದ ಬಗ್ಗೆ ಬಂದಿಲ್ಲ. ನಿಮ್ಮ ಕುಟುಂಬ ಸತ್ಯವಂತರು ಅಂತ ಹೇಳೋದಕ್ಕೆ ಹೋಗಿ ನೀವು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದನ್ನು ಕೊಡ್ತೀರಾ ನೀವು? ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್. ಹಾಗಾಗಿ ದಿನೇ ತಪ್ಪುಗಳು ಮಾಡ್ತಾನೆ ಇದ್ರಿ ಸಿದ್ದರಾಮಯ್ಯ. ಇದರಿಂದ ಏನೂ ಒಳ್ಳೆಯದಾಗಲ್ಲ. ಬಂಡತನ ಪ್ರದರ್ಶನ ಯಾರಿಗೂ ಒಳ್ಳೆಯದಲ್ಲ. ಮತ್ತೆ ಆಲ್ ರೈಟ್, ವಾಲ್ಮೀಕಿ ಹಗರಣ, 2 ಹಗರಣ, ವಾಲ್ಮೀಕಿ ಆ್ಯಂಡ್ ಮೂಡ. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಮಂತ್ರಿನೇ ತೆಗೆದ್ರಿ ನೀವು. ಎಷ್ಟದು? 189 ಕೋಟಿ ಒಪ್ಕೊಂಡ್ರಿ. 189 ಕೋಟಿ ಅಲ್ಲ, ಬರೀ 89 ಕೋಟಿ ಅಂತೇಳಿ ಒಪ್ಕೊಂಡಿಲ್ವ ನೀವು? ನೀವೇ ಒಪ್ಕೊಂಡಿದ್ದೀರಾ? ಅಲ್ಲಿ ಮಂತ್ರಿನ ತೆಗೆದ್ರಿ, ಕೆಲವು ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿದ್ರಿ. ಇದು 5,000 ಕೋಟಿದು ಮೂಡ. ಯಾಕೆ ಇನ್ನೂ ಈ ಮಂತ್ರಿನ
ತೆಗೆದಿಲ್ಲ ನೀವು? ಇವತ್ತೆಲ್ಲ ಇಡೀ 50-50 ಇದೆಲ್ಲ ಹಗರಣಕ್ಕೆ ಕಾರಣ ಯಾರು? ಬೈರತಿ ಸುರೇಶ, ಯು ಡಿ ಮಿನಿಸ್ಟರ್. ಅದ್ಯಾಕೆ ಅವನು ತೆಗೆದಿಲ್ಲ? ಯಾಕೆ ನಿಮ್ಮವನು ಅಂತಲ ಅವನು? ನಿಮ್ಮವನು ಅಂತಲ ಅವನು? ನೋ, ಬೇಡಿ ಸಿದ್ದರಾಮಯ್ಯ, ಒಳ್ಳೇದಾಗಲ್ಲ ಇದೆಲ್ಲನೂ ಕೂಡ. ಇಷ್ಟೊತ್ತಿಗೆ ಅವನು ಬೈರತಿ ಸುರೇಶನ ತೆಗೆದು ಅವನು ಜೈಲಿಗೆ ಕಳಿಸಿ, ಯಾರು ಕಮಿಷನರ್ಸ್ ದಿನೇಶ ಮತ್ತು ನಟೇಶ ಅವರಿಬ್ಬರು ಇಷ್ಟೊತ್ತಿಗೆ ಜೈಲಲ್ಲಿರಬೇಕಾಗಿತ್ತು. ಇವತ್ತು ಅವರಿಬ್ಬರೂ ಸಸ್ಪೆಂಡ್. ಓಹೋ, ಎಷ್ಟು ಎಷ್ಟು ಅಮ್ಮ ಬೆಣ್ಣೆಲ್ಲಿ ಕೂದಲು ತೆಗೆದಂಗೆ ಅವ್ರು ಸಸ್ಪೆನ್ಷನ್ ಅಂತೆ. ವಾಲ್ಮೀಕಿದ್ರಲ್ಲಿ ಜೈಲು, ಮೂಡಾದಲ್ಲಿ ಸಸ್ಪೆನ್ಷನ್ನು. ಟ್ರಾನ್ಸ್ಫರ್ ಅಷ್ಟೇ ಮೂಡಾದಲ್ಲಿ. ವಾಲ್ಮೀಕಿನಲ್ಲಿ ಜೈಲಿಲ್ವೇ? ಅದು ಹೆಂಗೆ ಮತ್ತೆ ಇದು? 189 ಕೋಟಿಗೆ ಜೈಲು, 5,000 ಕೋಟಿಗೆ ಬರೀ ಟ್ರಾನ್ಸ್ಫರು. ಹೀಗೆ ಯಾವ ನ್ಯಾಯ ಸಿದ್ದರಾಮಯ್ಯ ಇದು? ನೋ, ನಂಬಕ್ಕಾಗ್ತಾ ಇಲ್ಲ. ನಿಮ್ಮ ನ್ಯಾಯನ ನಂಬಕ್ಕಾಗ್ತಾ ಇಲ್ಲ ನಾವು. ಈಗಲೂ ಕಾಲ ಮಿಂಚಿಲ್ಲ. ಪ್ಲೀಸ್ ಸರೆಂಡರ್ ದ ಸೈಟ್ಸ್. ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ ನಿಮಗೆ, ಆ 3 ಎಕರೆ 20 ಕುಂಟೆಲು ಸರೆಂಡರ್ ಮಾಡಿ, ನಿಮ್ಮ ಹೆಂಡ್ತಿರೋ ಕೊಟ್ಟಿರೋ ಸೈಟ್ನು ಸರೆಂಡರ್ ಮಾಡಿ, ಗೌರವಯುತವಾಗಿ ಮಾಡಿ, CBIಗೆ ಇಂಟ್ರೆಸ್ಟ್ ಮಾಡಿ. ಯಾವನು ತಪ್ಪು ಮಾಡಿದಾನೆ ಬರಲಿ, ಎಲ್ಲ ಈಚೆಗೆ. ಏನು ರೀ ನಿಮ್ಮ ಯೋಗ್ಯತೆ? 2 ಸರಿ ಚೀಫ್ ಮಿನಿಸ್ಟರ್ ಆಗಿ ಒಂದು 30-40 ಸೈಟ್ ಕೊಡೋಕ್ಕಾಗಲ್ಲ ರೀ ಮೈಸೂರು ನಗರದವ್ರಿಗೆ. ಈ ಮೈಸೂರು ನಗರದ ಮುಖ್ಯಮಂತ್ರಿ ನೀವು. ನನಗೆಲ್ಲ ಗೊತ್ತು, ಬಡವ್ರ ಕಷ್ಟ ಗೊತ್ತು, ಅಹಿಂದ ಕಷ್ಟ ಗೊತ್ತು. ಏನಪ್ಪ ಅಹಿಂದ ಕಷ್ಟ? ನಿಮಗೆ ಕಷ್ಟಕ್ಕೆಲ್ಲ ಅಹಿಂದ ಬೇಕು, ಸುಖಕ್ಕೆಲ್ಲ ಹಿಂದಂತ ನಿಮ್ದೊಂದು ಸಂಸ್ಥೆ ಇದೆ, ಹಿಂದಂತ. ಹಿಂದ ನಿಮ್ಮ ಮಗಂದು ಹಿಂದ ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀರ ಅದಕ್ಕೆ ನೀವು? ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ. ಗೌರವಯುತವಾಗಿ ಮರ್ಯಾದೆಯಾಗಿ ನೀವು ಈ ಸೈಟ್ಸ್ಗಳನ್ನ ಸರೆಂಡರ್ ಮಾಡಿರಿ, ಲ್ಯಾಂಡ್ ಕೂಡ ಸರೆಂಡರ್ ಮಾಡಿ. ಅಲ್ಲ, ಮೊದಲೇ ಹೇಳಿದ್ದೀವಿ ನಿಮಗೆ, ಒಂದು ವಿಶೇಷ ಮಕ್ಕಳಿಗೆ ಒಂದು ಶಾಲೆ ಕಟ್ಟಿ, ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿ, ಒಂದು ದೊಡ್ಡ ಸಾಂಸ್ಕೃತಿಕ ಭವನ ಕಟ್ಟಿ, ಸುತ್ತ ಇರೋರಲ್ಲ ಅಹಿಂದದವರಲ್ಲಿರೋರು ಗೌರವ ಇರುತ್ತೆ ಅದಕ್ಕೆ. ಛೇ ಏನು ರೀ ಹಾಗಾದ್ರೆ ನಿಮ್ಗೇನು ಇಲ್ವೇ? ನೀವೇನು ಮಾಡಿಕೊಂಡೇ ಇಲ್ವಾ ರಾಜಕಾರಣದಲ್ಲಿ? ಯಾಕೆ 14 ಸೈಟ್ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ? ಮರ್ಯಾದೆ ಕಳ್ಕೊತಿದ್ದೀರಾ 14 ಸೈಟ್ಗೆ. ನೀವು ಹಾಳು ಬಿದ್ದವ್ರಿ, ಇಡೀ ಕುಟುಂಬದ ಮರ್ಯಾದೆ ತೆಗಿತಾ ಇದ್ದೀರಾ ನೀವು. ಇಡೀ ಸಮಾಜದ ಮರ್ಯಾದೆ ಹೋಗಿದೆ ಇವತ್ತು. ಛೇ, ಭಾಳ ನೋವಿನಿಂದ ಈ ಮಾತು ಹೇಳಬೇಕಾಗುತ್ತೆ. ನಾನು ಭಾಳ ನೋವಿನಿಂದ ಈ ಮಾತು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇದು ಒಳ್ಳೆಯದಲ್ಲ. ನಾಗೇಂದ್ರನ ಜೈಲಲ್ಲಿಟ್ಟು ಟ್ರೈಬಲ್ ಮಂತ್ರಿನ ಅವನ ಕಾರಣ ಆದ. ದ ಟ್ರೈಬಲ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್ ಆಫ್ 189 crores ಅಂತಂದರೆ ನೀವು ಅವನ್ನ ಫಿಕ್ಸ್ ಮಾಡಿದ್ರಿ. ನೀವ್ಯಾರು? ಯು ಆರ್ ದ ಫೈನಾನ್ಸ್ ಮಿನಿಸ್ಟರ್. ನಿಮ್ಮ ಜವಾಬ್ದಾರಿ ಇಲ್ವಾ? ದುಡ್ಡು ನೇರ ಪ್ರಾಧಿಕಾರಕ್ಕೆ ಹೋಗಲ್ಲ ಸ್ವಾಮಿ. ಹುಜೂರ್ ಟ್ರೆಜರಿಯಿಂದ ಈ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಅಲ್ಲಿಂದ ಈ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಗೆ ಬರುತ್ತೆ. ನಿಮ್ಮದೇ ಇಲ್ವೇ ಫೈನಾನ್ಸ್ ಡಿಪಾರ್ಟ್ಮೆಂಟ್? ನಾಗೇಂದ್ರನ ಜೈಲಿಗೆ ಕಳಿಸಿದ ಮೇಲೆ ನೀವೆಲ್ಲಿಗೆ ಹೋಗ್ಬೇಕು? ಯು ಆರ್ ದ ಫೈನಾನ್ಸ್ ಮಿನಿಸ್ಟರ್. 14 ಸರಿ ಏನು ಮಂಡನೆ ಮಾಡಿದ್ದೀರಾ ನೀವು? ಏನು ಮಂಡನೆ ಮಾಡಿದ್ದೀರಾ ಸಿದ್ದರಾಮಯ್ಯ ನೀವು ಫೈನಾನ್ಸ್ ಮಿನಿಸ್ಟರ್? 189 ಕೋಟಿ ಟಕಾರ ಅಂತ ಹೆಂಗೆ ಹುಜೂರ್ ಟ್ರೆಜರಿಯಿಂದ ಎಲ್ಲೆಲ್ಲಿಗೆ ಹೊಟ್ಟೋಯ್ತ್ರಿ ಅದು? ಅಯ್ಯೋ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ತೆಲಂಗಾಣ, ಆಂಧ್ರ, ಮದ್ರಾಸು ಎಲ್ಲೆಲ್ಲಿ ಹುಟ್ಟುಗೋಯ್ತು ಗೊತ್ತಿಲ್ವ ನಿಮಗಿದು? ಇದಕ್ಕಿಂತ ದೊಡ್ಡ ಪವಾಡ ಬೇಕೇನ್ರಿ? ಛೇ. ನೋ, ಎವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟೊಂದು ದೊಡ್ಡ ಕರಪ್ಷನ್ ಆಗಿರೋವಂಥದ್ದನ್ನು ಅದನ್ನು ಮುಚ್ಚಾಕಕ್ಕೆ ಏನೇನೋ ಇತ್ತಾಗಿದೆ. ಜಾಸ್ತಿ ಆಗಿಬಿಡುತ್ತೆ ಸಿದ್ದರಾಮಯ್ಯನವ್ರಿಗೆ. ನಿಮ್ಗೇನಾದರೂ 40 ವರ್ಷದ ಭಾಳ ಗೌರವಯುತವಾಗಿ ಮಾಡ್ಕೊಂಬಂದಿದ್ದೀರ ಪಾಲಿಟಿಕ್ಸ್ನ. ಐ ಡೂ ಅಪ್ರಿಷಿಯೇಟ್. ಬಟ್ ಕೊನೆಯಲ್ಲಿ ಯಾಕೆ ಹಿಂಗೆ ಆಗ್ತಾಯಿದ್ದೀರ ನೀವು? ಕೊನೆಯಲ್ಲಿ ಯಾಕೆ ಹಿಂಗೆ ಆಗ್ತಾಯಿದ್ದೀರ? ಅದೇ ನಮಗೆ ಬಂದಿರೋವಂಥದ್ದು.
ಹಾಂ, ಹಾಗಾಗಿ ನಾನು ಮತ್ತು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಈ 50-50 ಎಲ್ಲ ಈಚೆಗೆ ಬರಬೇಕು. 50-50 ಹೇಳ್ರಿ ಅಂದರೆ ದೇವೇಗೌಡರ ಕಥೆ ಹೇಳ್ತೀರಾ, ಯಾವುದೋ 84ನೇ ಇಸ್ವಿ ಕಥೆ ಹೇಳ್ತೀರಾ, ಇನ್ನೇನೋ ಕಥೆ ಹೇಳ್ತೀರಾ. ನಿಮ್ಗೆ ಹಿಂದೇನು ಸಿಗಿಸಿದ್ದ ಇನ್ಕಲ್ ಪಾಪಣ್ಣ ಗೊತ್ತಿಲ್ವೇ ನಿಮಗೆ? ಮನೆ ಕಟ್ಟಿ ಎಷ್ಟು ರಂಪ ಆಯಿತು ಅದು. ತಿರುಗಿ ಅದೇ ದಾರಿಗೆ ಬಂದಿದ್ದೀರ ಈಗ ನೀವು. ತಿರುಗಿ ಅದೇ ಪಾಪಣ್ಣನ ಮಗನೇ ಮಾಡಿ ಕೂರ್ಸೋನಿದ್ದನ್ನು. ಯಾಕಿದೆಲ್ಲ ನಿಮಗೆ ಸಿದ್ದರಾಮಯ್ಯ? ಛೇ 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 ಛೇ, ಅನಾವಶ್ಯಕ ಇದೆಲ್ಲ ನಿಮಗೆ. ಏನು ಮೈಸೂರು ಗೌರವ ಎಲ್ಲಿ ಕಳಿಬೇಕು ಅಂತೀರಿ ನೀವು? ದೇವರಾಜರ್ಸ್ತಾ ಇದ್ರಪ್ಪ ಇಲ್ಲಿ, ದೇವರಾಜರ್ಸಿದ್ರು. ನಾನು ಕುರುಬ್ರವನು, ಬ್ಯಾಕ್ವರ್ಡ್ ಕ್ಲಾಸ್ದವನು ಅಂತಂತೇಳಿ BJP JDSನವರು ನಮಗೆ ಹೊಟ್ಟೆ ಕಿಚ್ಚು. ಯಾರು ಹೊಟ್ಟೆ ಕಿಚ್ಚಿಲ್ಲ ರೀ ಇಲ್ಲಿ ಕತೆ. ಅವ್ರು ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾರೆ? ಅವ್ರು ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ? ನೋ, ಸುಮ್ಮನೆ ಯಾಕೆ ಅದೆಲ್ಲ ಮಾತಾಡೋಕ್ಕೆ ಹೋಗ್ತೀರ ನೀವು? ಫಸ್ಟ್ ಸೆಟ್ ರೈಟ್ ಯುವರ್ ಸೆಲ್ಫ್, ಮಿಸ್ಟರ್ ಚೀಫ್ ಮಿನಿಸ್ಟರ್. ಸೆಟ್ ರೈಟ್ ಯುವರ್ ಸೆಲ್ಫ್ ಫಸ್ಟ್. ಯು ಆರ್ ಇನ್ ದ ಟಾಪ್. ಈ ದೇಶದಲ್ಲಿ ಎರಡೇ ಆಫೀಸ್ಗಳು ಭಾಳ ಮುಖ್ಯವಾಗಿರುವಂಥದ್ದು, ಪ್ರೈಮ್ ಮಿನಿಸ್ಟರ್ ಆಫೀಸ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಆಫೀಸ್. ಸುಪ್ರೀಮೋ ಅವೆರಡೂ ಭಾರತದಲ್ಲಿ ಭಾಳ ಬಲಿಷ್ಠವಾದ, ಅತ್ಯಂತ ಎಲ್ಲ ಅಧಿಕಾರವನ್ನು ಹೊಂದಿರ ಸರ್ವಾಧಿಕಾರ, ಸಾರ್ವಭೌಮ ಅದು PMO ಆ್ಯಂಡ್ CMO. ಅದು ಅಂಥ CMO ಸ್ವಾಮಿ ನೀವು. ಚೀಫ್ ಮಿನಿಸ್ಟರ್ ಆಫೀಸ್ ಹೇಗಾಯ್ತು ಇವತ್ತೊಂದು ದಿವಸ? ಯಾವ ನಾಯಿ ನರಿಗಳೆಲ್ಲ ಸೇರ್ಕೊಂಡ್ಬಿಟ್ಟಂಗೆ ಆಗುತ್ತೆ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ. ಐ ಆಮ್ ವೆರಿ ಸಾರಿ ಟು ಸೇ ಆಲ್ ದೀಸ್ ಥಿಂಗ್ಸ್, ಬಿಕಾಸ್ ನಮ್ಗೆ ಹೊಟ್ಟೆ ಉರಿಯಿತ್ರಿ. ನಾವು ಮೈಸೂರಿನವರು, ನಿಮ್ಮ ಸ್ನೇಹಿತರು, ನಿಮ್ಮ ಜೊತೆ ಓದಿದವರು, ಲಾಗಿರಿ ಮಾಡಿದವರು. ಬುದ್ಧಿವಂತಿಕೆ ಅಲ್ಲೆಲ್ಲ ತೋರ್ಸೋಕ್ಕೆ ಹೋಗ್ಬೇಡಿ. ಒಂದು ನಿಮಿಷ ಪ್ಲೀಸ್. ಆದ್ದರಿಂದ ನಾನು ಮತ್ತು ತಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, 50-50 ಎನ್ಕ್ವೈರಿ ಆಗಬೇಕು. ಇವತ್ತಿಗೂ ಕೊಡ್ತಾ ಇದ್ದಾರೆ. ಮಹೇಶ್ ಟ್ರಾನ್ಸ್ಫರ್ ಆದ ರಾತ್ರಿನೂ ಕೂಡ ಕೊಟ್ಟಿದ್ದಾನೆ. ದಿನೇಶ್ ಈಗ ಅವನ ಆಫೀಸ್ ಎಲ್ಲಿ ನಡೀತಾ ಇದೆ? ಈಗ ನಟೇಶನ್ನು ದಿನೇಶ ಎಲ್ಲಿ ನಡೆಸ್ತಾವ್ರೆ 3 ಆಫೀಸು? UD ಮಿನಿಸ್ಟ್ನ ಆ್ಯಂಟಿ ಚೇಂಬರ್ ನಡೀತಾ ಇದೆ ವಿಧಾನಸೌಧದಲ್ಲಿ. ಈಗಲೂ ನಡೀತಾ ಇದೆ. ಇವ್ರು ಟ್ರಾನ್ಸ್ಫರ್ ಆದ್ರೂ ಬಿಟ್ಟಿಲ್ಲ ಅವರು. ಆದರೆ ಒಳಗೆ ಹಾಕಿದ್ರು ಇಷ್ಟೊತ್ತಿಗೆ ಎಲ್ಲ ಈಚೆ ಬರ್ತಾ ಇದ್ವು. ವಾಲ್ಮೀಕಿ ಕೇಸಲ್ಲಿ ಮಾತ್ರ ಎಲ್ಲರೂ ಒಳಗೆ ಹಾಕ್ಬಿಟ್ರು. ಇದ್ಯಾಕೆ ಇಲ್ಲ ಹಾಕಲಿಲ್ಲ ನೀವು? ಯಾಕೆ ಈ ವ್ಯತ್ಯಾಸ ನಿಮಗೆ? ಹಾಗಾದ್ರೆ ನಾಯಕ ಸಮಾಜ ಅವ್ರ ಅವಮಾನ ಆದರೂ ಪರವಾಗಿಲ್ವೇ? ಕುರುಬರಿಗೆ ಅವಮಾನ ಆಗಬಾರ್ದು. ಈ ಥರ ತಾರತಮ್ಯಗಳು, ಸ್ವಜನ ಪಕ್ಷಪಾತಗಳು ಒಬ್ಬ ಮುಖ್ಯಮಂತ್ರಿ ಆದ ಯು ಆರ್ ದ ಟಾಪ್ ಮೋಸ್ಟ್ ಆಫೀಸ್. ಯು ಆರ್ ಇನ್ ದ ಟಾಪ್ ಮೋಸ್ಟ್ ಆಫೀಸ್. ಅದನ್ನು ಹಾಳು ಮಾಡ್ಕೋಬೇಡಿ ಸಿದ್ದರಾಮಯ್ಯ. ಹಾಳಾಗೋಗಿದೆ. ಸರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮೂಡಾದಲ್ಲಿ ಅವನು ಏನು ರೆಸೊಲ್ಯೂಷನ್ ಮಾಡ್ತಾನೇನ್ರಿ? ನಾನೊಂದು 2 ಮೀಟಿಂಗ್ ಹೋಗಿದ್ದೆ. ನಾನು ಅಲ್ಲೂ ವಾರ್ನ್ ಮಾಡಿ ಲೆಟ್ರ್ ಕೊಟ್ಟಿದ್ದೀನಿ. ನಾನು ಅದೇನು ಸುಮ್ಮನೆ ಚರ್ಚೆಗಳಾಗ್ತವೆ, ಏನು ಬರೆಯೋದೇ ಇಲ್ಲ ಅವನಲ್ಲಿ. ಯಾರು ಪ್ರಸಾದ ಅವನಿಗಿರೋದು? ನೇರವಾಗಿ ಮಂತ್ರಿ. ನಮ್ದಿಲ್ರಿ. ಅರೆ ಡೆಪ್ಯೂಟಿ ಕಮಿಷನರ್ ಹ್ಯಾಸ್ ರಿಟನ್ ನಂಬರ್ ಆಫ್ ಲೆಟರ್ಸ್ ಟು ದ ಗೌರ್ನಮೆಂಟ್. ಇಲ್ಲಿ ಭಾಳ ಫ್ರಾಡ್ ಆಗ್ತಾ ಇದೆ ಅಂತ. ಏನು ಆ್ಯಕ್ಷನ್ ಆಯಿತು? ಅದು ಬೇರೆ ವಿಚಾರ. ನಾನು ಬಂಧನ ಮಾಡಿ ಅಂತ ಹೇಳ್ತಾ ಇಲ್ಲ. ಕಾನೂನು ಯಾರಿಗೂ ಇಲ್ಲ. ಕಾನೂನು ಯಾರೀ ಕಾನೂನು? ಇಂದಿರಾ ಗಾಂಧಿಯವ್ರನ್ನೇ ಒಳಗಾಕ್ಬಿಡ್ಲಿಲ್ರಿ. ದೇಶದಲ್ಲಿ ಕಾನೂನು ದೊಡ್ಡದು ಎಲ್ಲರಿಗಿಂತ ಹೆಚ್ಚಾಗಿ. ಅದೇ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಸಂಸತ್ತು. ಇದು ಯಾರು ದೊಡ್ಡವರಲ್ಲ ಇಲ್ಲಿ. ಯಾರಿಗೆ ಗೊತ್ತು ಯಾವತ್ತೇನಾಗ್ತಾರೋ ಅಂತ. ಬರುತ್ತೆ. ಯಾರು ಕೇಳ್ತಾರೆ ನಿಮಗೆ?
ನಿಮಗೆ ಕಮಿಷನರ್ಗೆ ಚೀಫ್ ಮಿನಿಸ್ಟ್ರೇ ಅವ್ರಿಗೆ ಆಶೀರ್ವಾದ ಇದ್ದಾಗ ಅವನು ಯಾರ ಮಾತು ಕೇಳಲ್ಲ. ಅವನು ಯಾರ ಮಾತು ಕೇಳ್ತಾನೆ? ಸ್ವತಃ ಡೆಪ್ಟಿ ಕಮಿಷನರ್ ಬರೆದಿಲ್ವಿ, 10 ಕಾಗದ ಬರೆದಿದ್ದಾರೆ ಸರ್ಕಾರಕ್ಕೆ. ನೋ ನಥಿಂಗ್. ಏನಂತಾರೆ ಅವರು? ನೋಡ್ರಿ, ಇಲ್ಲಿ ನಾನು ಇರೋ ಫ್ಯಾಕ್ಟ್ ಹೇಳ್ತೀನಿ. ಮೈಸೂರು ನಗರದಲ್ಲಿ ನನ್ನ ಮತ್ತು ಶ್ರೀವತ್ಸ ಇಬ್ಬರನ್ನ ಬಿಟ್ಟರೆ ಈ ಮೂಢ ಹಗರಣದಲ್ಲಿ ಮಿಕ್ಕಿದ ಎಲ್ಲ MLAಗಳು MLCಗಳು ಇದ್ದಾರೆ. ಪಾರ್ಟಿಲೆಸ್. ಅಲ್ಲ, ಧೈರ್ಯವಾಗಿ ನೋಡ್ರಿ, ಧೈರ್ಯವಾಗಿ ಹೇಳ್ತೀನಿ ನಾನು, ಅದನ್ನು ಧೈರ್ಯವಾಗಿ ಹೇಳ್ತೀನಿ ರೀ. ಹೌದು, ನಾನು ಜಾಯಿನ್ ಆಗ್ತಾ ಇದ್ದೀನಿ. ವೈ ನಾಟ್? ಹಾಂ, ಅನುಮತಿ ಕೊಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ಅದನ್ನು ಅನುಮತಿನ ಉಲ್ಲಂಘನೆ ಮಾಡ್ತೀವಿ, ಹೋಗ್ತೀವಿ ಅಂತಂದ್ರೆ ವಿರೋಧ ಪಕ್ಷದ ನೀತಿ ಅದು. ಹೌದು, ಅದು ಅನುಮತಿ ಕೊಟ್ಟರು ಬೇರೆ ವಿಚಾರ. ಎಲ್ಲರೂ ಹೋಗುವಾಗ ನಂದು ನಡುಗೆ ಇರ್ತದಲ್ಲಿ. ನೋಡಿ, ಅವೆಲ್ಲ ಸುಮ್ಮನೆ. ಯಾರ ಜೊತೆ? ನನಗೆಲ್ಲ ಸ್ನೇಹಿತರು ರೀ. ಹೌದ್ರಿ, ನಾನು 40 ವರ್ಷ ಕಾಂಗ್ರೆಸ್ಸಲ್ಲಿದ್ದವು. ಎಲ್ಲರ ಸ್ನೇಹಿತರು. ಸಿದ್ದರಾಮಯ್ಯನ ಕಾಂಗ್ರೆಸ್ಸಿಗೆ ಕರ್ಕೊಂಬಂದವ್ರೆ ರೀ, ಎಲ್ಲ ಸ್ನೇಹಿತರೇ. ಬಟ್ ಇಲ್ಲಿ ಏನಾಗಿದೆ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದೆ ಎಲ್ಲ. ಪಕ್ಷ ರಾಜಕಾರಣ ಸತ್ತೋಗಿದೆ, ವ್ಯಕ್ತಿ ರಾಜಕಾರಣ ಮೆರೀತಾ ಇದೆ. ಎಲ್ಲಿದೆ ಪಕ್ಷ ರಾಜಕಾರಣ? ಇಲ್ಲಿ ಆಯಾ ಪಾರ್ಟಿಯವರು ಅವ್ರ ಲೀಡ್ರ್ ಬಗ್ಗೆ ಮಾತಾಡಲಿ, ಅವನ್ನ ಮುಗಿಸೇ ಬಿಡ್ತಾರೆ ಅಲ್ಲಿ ಎತ್ತಗಡೆಗೆ. ಗೊತ್ತಿಲ್ಲಪ್ಪ, ಎಲ್ಲ ಏರೋಪ್ಲೇನಲ್ಲಿ ಬಂದೆಲ್ಲ ಹೊತ್ಕೊಂಡು ಹೋದ್ನಲ್ರಿ, ದಾಟ್ಲೇನೆ. ಅಯ್ಯೋ ರಾಮ, ಏನೋ ಕಡ್ದೆ ತಾಕ್ತೀನಿ ಅಂತ ಬಂದ ಇಲ್ಲಿ ಏರೋಪ್ಲೇನಲ್ಲಿ. ಹೆಂಗಾಯ್ತು ಗೊತ್ತಾ? ಅದು ಈ ಮಹೇಶಿಗೆ ಕರೆದ, ನೋಡಪ್ಪ, ನೀನು ಕೋಆಪ್ರೇಟ್ ಮಾಡಬೇಕು, ನಿನ್ನನ್ನು ನಾವು ಸಸ್ಪೆಂಡ್ ಮಾಡಿ ಒಂದು ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಿದ್ದೀವಿ, ನಾವೆಲ್ಲ ತಪ್ಪಿಸ್ಕೋಬೇಕಿದ್ರಲ್ಲಿ ಅಂದಾಗ ಅವನೇನು ಹೇಳ್ದ, ನೀವು ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರೆ CMಗೆ ಏನೇನು ಕೊಟ್ಟಿದ್ದೀನಿ, ನಿಮ್ಗೇನೇನು ಕೊಟ್ಟಿದ್ದೀನಿ ಎಲ್ಲ ಈಚೆಗೆ ಮಡಗ್ತೀನಿ ಅಂತ ಸುಮ್ಮನಾದ್ರು. ದಿನೇಶ ಹೌದ್ರಿ, ಅವ್ನು ರಿಯಲ್ ಎಸ್ಟೇಟ್ ರೀ. ಕತೆ ಯಾವ ದೊಡ್ಡ ವಿಚಾರ? ಅವ್ನು ರಿಯಲ್ ಎಸ್ಟೇಟು ಯಾರೋ ಬಂದು ಒಂದು ಸೈಟ್ ಕೊಡಿಸಿ ಸ್ವಾಮಿ ಚೀಪಲ್ಲಿ ಅಂತ ಹೇಳಿದ್ರು ಕರ್ಕೊಂಡೋಗಿರ್ತಾನೆ. ಅದರಲ್ಲೇನಿದೆ ಕತೆ? ಅಲ್ಲಪ್ಪ, ಅವ್ನು ಇಸ್ ನಾಟ್ ಜಸ್ಟ್ ಎ ಮಿನಿಸ್ಟರ್, ಅವನು ರಿಯಲ್ ಎಸ್ಟೇಟ್ ಸೈಟ್ ಮಾರೋ ಗಿರಾಕಿ. ಹೌದು, ಎಲ್ಲರೂ ಅಂಗಡಿಗೆ ಹೋಗಲ್ವೇನ್ರಿ? ಅರೆ, ಕಡಲೆಪುರಿ ಅಂಗಡಿಗೆ ಎಲ್ಲ ಪಾರ್ಟಿಯವರು ಹೋಗಲ್ವೇ? ಅದಕ್ಕೇನು ಫೋಟೋ ಹೊಡೆದು ಬಡಿಕೊಂಡರೆ ಕಡಲೆಪುರಿ ಅಂಗಡಿಗೆ ಬಂದಿದ್ದೆ ನಾನು ಅಂತ ಮಾಡು ಅದೇ ನೀನೇನು ಬೇಕಾದ್ರೂ ಬಿಡುಗಡೆ ಮಾಡು, ನಮ್ದೇನಿಲ್ಲ ಅಭ್ಯಂತರ. ನೀನು ಏನು ಬೇಕಾದ್ರೂ ಬಿಡುಗಡೆ ಮಾಡಪ್ಪ, ನಮ್ದೇನು ಅಭ್ಯಂತರ. ಬಟ್ ಸತ್ಯ ಇರಬೇಕಲ್ಲಿ. ಯಾವ ಅಸ್ತ್ರ ಮಾಡ್ಕೋತಾರ್ರಿ? ಏನು ಮೊರಾಲಿಟಿ ಇದೆ ರೀ ಅವ್ರಿಗೆಲ್ಲರಿಗೂ? ಪಾಪ ಇವೆಲ್ಲ ಸೇರಿ ಆ ಸಿದ್ದರಾಮಯ್ಯನ ಹಾಳು ಮಾಡ್ತಾವೆ. ಇವು ಕ್ಯಾಕಸ್ ಗುಂಪು ಇದು. ಹೇಳಿದ್ನಲ್ಲ, ಈಗ ವಿಜಯಶಂಕರ್ ಅವ್ರನ್ನ, ಅವರ ಹಿರಿತನ, ಅನುಭವ, ಇದ್ರ ಮೇಲೆ ಅವ್ರನ್ನ ರಾಜ್ಯಪಾಲರು ಮಾಡಿದರೆ ಸಂತೋಷ, ವೆಲ್ಕಮ್. ಹೌದೌದು, ಈಶ್ವರಪ್ಪ ಅವಸರ ಮಾಡಿಬಿಟ್ರು ಪಾಪ. ನೋಡ್ರಿ, ಇಲ್ಲಿ ಎಲ್ಲರ ಯಾವ ರಾಜಕಾರಣಿ ಹಾಳಾಗಿರೋದು ಮನೆಯವರಿಂದಲೇ ಎಲ್ಲ ರಾಜಕಾರಣಿಗಳು ಹಾಳಾಗಿರೋದು. ನಾನು ಯಾತಕ್ಕೆ ಸಿದ್ದರಾಮಯ್ಯನವರ ಮಿಸಸ್ನ ಒಬ್ಬ ಆದರ್ಶ ಹೆಣ್ಮಗಳೋಳು, ನಮ್ಮ ಹೆಣ್ಮಗಳೋಳು, ಅವಳು ಎಂದು ಇದಕ್ಕೆ ಬಂದಿಲ್ಲ ರೀ.
ಇವ್ರ ಆಡಳಿತನೋ ಇವ್ರ ವ್ಯವಹಾರನೋ ಎಂದೂ ಈಚೆಗೆ ಬಂದು ಎಷ್ಟು ಜನ ನೋಡಿದ್ದೀನಿ, ನಾನೇ ನೋಡಿಲ್ಲ ಅವ್ರನ್ನ ಕತೆ. ಯಾಕೆ ನೋಡಿಲ್ಲ ಅಂದರೆ ಸಿದ್ದರಾಮಯ್ಯ ಕಾಪಿಗೂ ಒಳಗೆ ಕರೆಯಲ್ಲ ಅವ್ನು ನಮ್ಮನ್ನು. ಸಿದ್ದರಾಮಯ್ಯ ಡೈನಿಂಗ್ ಟೇಬಲ್ ಇಲ್ಲಿ ತಂಗ ನೋಡಲಿಲ್ಲ ನಾವು. ಕೃಷ್ಣ ಅವ್ರ ಮನೆ ಪಾಪ ದೇವೇಗೌಡರು ಪಾಪ ಜೊತೆಲಿ ಕೂರಿಸ್ಕೊಂಡು ಊಟ ಮಾಡ್ತಾರೆ ನಮ್ಮನ್ನು. ಈ ಸಿದ್ದರಾಮಯ್ಯ ಮಾತ್ರ ಅವನ ಜೊತೆಲಿ ಮನೆಗೆ ಹೋದ್ರೂ ಊಟದ ಟೈಮ್ಗೆ ನಾವು ಹೊಟ್ಟೆ ಸಿತ್ತಿ ಬತ್ತಿ ಅಂದ್ಬಿಟ್ಟು ನಮ್ಮನ್ನ ಆಚೆ ಕಳಿಸ್ಬಿಡ್ತಾನೆ ಅಂತೇಳಿ. ಅವ್ನಿಗೆ ಯಾವ ಸೌಜನ್ಯ ಸಂಸ್ಕಾರ ಏನಿಲ್ಲ ಅವ್ನು ಕಟ್ಕಟ್ಟು. ನಾನು ನಮ್ಮನಿಗೆ ನಾನೇ ರಾಜ್ಯಪಾಲ, ಇನ್ಯಾವ ಪಾಲ ಬೇಕ್ರಿ ಕತ್ತಿ ಅಲ್ಲ. ಅರೆ ರಾಮ, ನೋಡಿ ನಾನು ಮೌನವಾಗಿ ಇರೋಕ್ಕಾಗಲ್ಲ. ಇರೋ ಟೆಂಪರ್ಮೆಂಟು ಅಲ್ಲ ನಂದು. ನಾನು ಎಲ್ಲಿ ತಪ್ಪು ಕಾಣ್ತೆ ಹೇಳೋನೆ, ಅದು ಯಾರು ಆಗಲಿ ನಮಗೇನಂತೆ. ನಾನು ಹೇಳಿದ್ದೀನಿ ಸರಾಸರಿ ಸುಮಾರು ಸರಿ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರು ಇಬ್ಬರು ಮುಲಾಜಲ್ಲಿದ್ದೀನಿ ಹೊರತು ನಾನು ಅವ್ರನ್ನ ಬಿಟ್ಟು ಇನ್ನೆಲ್ಲರೂ ನಮ್ಮ ಮುಲಾಜಲ್ಲಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಮುಲಾಜಲ್ಲಿ ಇಲ್ವೇ? ಸಿದ್ದರಾಮಯ್ಯ CM ತನಕ ತಂದವ್ರು ಯಾರು? ನಮ್ಮ ಮುಲಾಜಲ್ವೇ ಅದು? ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ತವ್ರು ಯಾರು ಸಿದ್ದರಾಮಯ್ಯನ? ಯಾರು ಒಪ್ಪಿದ್ರು ಅವ್ನು ಸೇರೋಕ್ಕೆ? ಕೃಷ್ಣ ಸಾಹೇಬರು ಪಾಪ ಅವ್ರ ಬಗ್ಗೆ ಏನಾದ್ರು ಕೃತಜ್ಞತೆ ಇದೆ ಸಿದ್ದರಾಮಯ್ಯಗೆ? ಎಂಥ ಮಾತು ಹೇಳಿದ್ರು ಅವ್ರು ಯಾರೂ ತಯಾರಿರಲಿಲ್ಲ ಅವತ್ತು ಇವ್ರ ಕಾರ್ಯಕ್ಕೆ ಸೇರಿಸೋದು. ಪಾಪ ಸೋನಿಯಾ ಗಾಂಧಿಯವ್ರ ಹತ್ರ ಸೋನಿಯಾ ಗಾಂಧಿಯವ್ರು ಹೇಳಿದ್ರು, ನೋ ಕೃಷ್ಣಾಜಿ ನೋ, ಇಟ್ ಈಸ್ ಲ್ಯಾಂಡ್ ಈಸ್ ಎಡಮೆಂಟ್ ಎರೋಗೆಂಟ್, ನೋ ಅಂತ ಅಂದರು. ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಇದ್ದು ಪಾಪ ಕೃಷ್ಣ ಅವ್ರಿಗೆ, ನೋ ಮೇಡಮ್, ಹಿ ಸೀಮ್ಸ್ ಟು ಎಡಮೆಂಟ್ ಆ್ಯಂಡ್ ಅರೋಗೆಂಟ್ ಬಟ್ ಈಸ್ ಎನ್ ಅನ್ಪಾಲಿಶ್ಡ್ ಡೈಮಂಡ್ ಅಂತಾರೆ SM ಕೃಷ್ಣ ಅವರು. ಅವ್ರ ಬಗ್ಗೆ ಆದರೂ ಉಳಿಸ್ಕೊಂಡ್ರಿ ಏನ್ರಿ ಇವರು? ನಾನು ಯಾಕೆ ಸುಮ್ಮನೆ ಭೇಟಿ ಮಾಡಲಿರಿ ಸಿದ್ದರಾಮಯ್ಯನ? ನಾನೇನು ಬರ್ಸ್ಕೊಳ್ಳೋದೇನಿಲ್ವಲ್ಲ ಅವನ ಹತ್ರ, ಮುಖ್ಯಮಂತ್ರಿ ಹತ್ರ. ನಾನು ಯಾವ ಮುಖ್ಯಮಂತ್ರಿನೂ ಏನು ಬರ್ಸ್ಕೊಳ್ಳೋಕೆ ಹೋಗಿಲ್ವೇ? ನಂದು ಏನಿದೆ ಅಷ್ಟೇ ಇದೆ. ನಮ್ಮ ತಾತ ನಮ್ಮ ಅಪ್ಪತಿರು ಏನು ಮಾಡಿದ್ರು ಹಂಗೆ ಇದ್ದೀವಿ ನಾವು. ನಾನು ಯಾವನ ಹತ್ರನೂ ಕೈ ಹಿಡ್ಕೊಂಡು ಹೋಗಿಲ್ಲ ರೀ, ಧೈರ್ಯವಾಗಿ ಹೇಳ್ತೀನಿ ಅದನ್ನು. ಎಸ್, ಅದನ್ನು ಹೌಸಲ್ಲೇ ಹೇಳಿದ್ದೀನಿ, ಹೌಸಲ್ಲೇ. ಇದೇ DK ನನಗೆ ಕೇಳಿದ್ರು, ನೀ ಸತ್ಯವ ಅಂತ ಹೇಳಿದೆ. ಎಸ್, ಈ ಸಾರ್ವಭೌಮ ಸದನದಲ್ಲಿ ಎದುರುಗಡೆ ಅಂಬೇಡ್ಕರ್ ಇದ್ದಾರೆ, ಅವ್ರು ಆಣೆ ಮಾಡಿ ಹೇಳ್ತೀನಿ ನಾವು ಸತ್ಯವಂತ ಅಂತ ಹೇಳ್ತೀನಿ ರೀ. ಯಾರಿಗಿದೆ ಆ ತಾಕತ್ತು? ನಾನು ಮಂತ್ರಿಯಾಗಿದ್ದವನು ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ಗಳಲ್ಲಿ. ಬಟ್ ಆ ಮಂತ್ರಿತನಕ್ಕೆ ಒಂದು ಯೋಗ್ಯತೆ ಕೊಟ್ಟಿದ್ದೀನಿ. ಆ ಮಂತ್ರಿತನ ಜನರಿಗೋಸ್ಕರ ಮಾಡಿದ್ದೀವಿ ರೀ, ಕತೆ ಅಲ್ಲ. ಅದು ಹೆಮ್ಮೆ ಇದೆ ನನಗೆ ಮಂತ್ರಿಗಿರಿ ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆಲ್ಲ ಒಂದು ದೊಡ್ಡ ಹೆಸರು ತಂದು ಕೊಟ್ಟಿದ್ದೀನಿ ನಾನು. ಅಯ್ಯೋ ರಾಮನೇ, ದಿನ ಬೊಯ್ಯೋಕ್ಕಾದ್ದೇನಪ್ಪ, ದಿನ ಹೋಗ್ಳಕ್ಕಾದ್ದ? ಕತೆ ಅಲ್ಲ. ಅರೆ ಇದೆ ಕಟ್ಟ ಮೀಟ ಇರಬೇಕಪ್ಪ, ಕಟ್ಟ. ಅಯ್ಯೋ ದೇವನ್, ಇದು ದಿನ ಬೈಕೊಂಡೇ ತಿರುಗೋದಾ? ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಲೇಬೇಕಲ್ಲ. ಹೌದಪ್ಪ, ಸಿದ್ದರಾಮಯ್ಯ ಇಂತಿಂಥ ಒಳ್ಳೆ ಕೆಲಸ ಮಾಡಿದ್ರು, ಸಿದ್ದರಾಮಯ್ಯ ಇಂತಿಂಥದ್ದೆಲ್ಲ ಮಾಡಿದ್ದಾನೆ, 50-50 ಮಾಡೋನು ಸಿದ್ದರಾಮಯ್ಯ, ಅದು ಹೇಳಬೇಕಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.